ಪ್ರಜ್ವಲ್ಗೆ ಎಸ್ಐಟಿ ಕಸ್ಟಡಿಯೋ ಅಥವಾ ನ್ಯಾಯಾಂಗ ಬಂಧನವೋ ಅನ್ನುವಂತಹ ಬಹುದೊಡ್ಡ ಕುತೂಹಲ ಇದೆ. ಇವತ್ತು ಪ್ರಜ್ವಲ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವೈದ್ಯಕೀಯ ತಪಾಸಣೆಯ ಬಳಿಕ ಪ್ರಜ್ವಲ್ ರೇವಣ್ಣರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತದೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಲಿರುವಂತಹ ಎಸ್ಐಟಿ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಜಾಮೀನಿಗಾಗಿ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ, ಪೆನ್ ಡ್ರೈವ್ ಪ್ರಕರಣ ವೈರಲ್ ಆಗ್ತಾ ಇದ್ದಂತೆ ಆಗಿಂದಲೂ ಕೂಡ ಸತತವಾಗಿರುವಂತಹ ಕವರೇಜ್ ನಲ್ಲಿ ನೀವಿದ್ದೀರಾ. ಪ್ರತಿದಿನದ ಅಪ್ಡೇಟ್ಗಳು ಕೂಡ ನಿಮಗೆ ಲಭ್ಯ ಇದೆ. ಏನ್ ಅನ್ಸುತ್ತೆ, ಚಾನ್ಸಸ್ ಏನಿದೆ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನವೋ ಅಥವಾ ಎಸ್ಐಟಿ ಕಸ್ಟಡಿಗೆ ನೀಡುವಂತಹ ಚಾನ್ಸಸ್ ಹೆಚ್ಚಿದೆಯಾ? ಸಂದೇಶ್. ಸಭಾ ಈಗಾಗಲೇ ಗಂಭೀರವಾದ ಪ್ರಕರಣಗಳು ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಪ್ರಕರಣದ ತನಿಖೆ ನಡಿಬೇಕು, ಜೊತೆಗೆ ಇನ್ವೆಸ್ಟಿಗೇಷನ್ ಹಾಗೆ ಇಂಟ್ರಾಗೇಷನ್ ನಡಿಬೇಕು ಅಥವಾ ತನಿಖೆ ಮುಂದಕ್ಕೆ ಹೋಗಬೇಕು ಅಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಯನ್ನ ಮಾಡಬೇಕಾಗುತ್ತೆ, ಜೊತೆಗೆ ಕಂಪ್ಲೀಟ್ ತನಿಖಾ ಪ್ರೊಸೆಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಈ ಮೂರೂ ಪ್ರಕರಣದಲ್ಲೂ ಕೂಡ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದ ಬಳಿಕ ನ್ಯಾಯಾಲಯ ಮತ್ತೆ ಅವರನ್ನ ಕಸ್ಟಡಿಗೆ ಕೊಡುವಂತ, ಅಂದ್ರೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಎಷ್ಟು ದಿನಗಳವರೆಗೂ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಕಸ್ಟಡಿಗೆ ಕೊಡೋದು ಪಕ್ಕ. ಅಂದ್ರೆ ಈ ಪ್ರಕರಣದ ಇಂಟ್ರಾಗೇಷನ್ ಅಥವಾ ಇನ್ವೆಸ್ಟಿಗೇಷನ್ ಮುಂದುವರಿಬೇಕು ಅಂದ್ರೆ ಅವರನ್ನ ಕಸ್ಟಡಿಗೆ ಕೊಡುವಂತ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಹಾಗಾಗಿ ನ್ಯಾಯಾಲಯ ಕೂಡ ಈ ಒಂದು ಪ್ರಕರಣದಲ್ಲಿ ಅವರನ್ನ ಕಸ್ಟಡಿಗೆ ಕೊಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಜಾಗಗಳಿಗೆ ತೆರಳಿ ಸ್ಥಳ ಮಹಾಜರು ಮಾಡಬೇಕಾಗುತ್ತೆ, ಜೊತೆಗೆ ಮದರ್ ಡಿವೈಸ್ ಸೇರಿದಂತೆ ಸಾಕಷ್ಟು ಎವಿಡೆನ್ಸ್ ಅನ್ನ ಪ್ರಜ್ವಲ್ ರೇವಣ್ಣ ಇಂದ ಕಲೆಕ್ಟ್ ಮಾಡಬೇಕಾಗುತ್ತೆ, ಜೊತೆಗೆ ಅವರ ಒಂದು ಇಂಟ್ರಾಗೇಷನ್ ಅನ್ನ ಕೂಡ ಮಾಡಬೇಕಾಗುತ್ತೆ, ಜೊತೆಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಮಾಡಬೇಕಾಗಿರೋದ್ರಿಂದ ಅವರನ್ನ ಕಸ್ಟಡಿಗೆ ಪಡೆಯುವಂಥದ್ದು ಅನಿವಾರ್ಯ ಪರಿಸ್ಥಿತಿ. ಹಾಗಾಗಿ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಿ ಅಲ್ಲಿ ಏನಾದರೂ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದ್ರೆ ಆಗ ಕಸ್ಟಡಿಗೆ ಕೊಡುವಂತ ಸಾಧ್ಯತೆಗಳೇ ದಟ್ಟವಾಗಿರುವಂಥದ್ದು. ಆದ್ರೆ ಎಷ್ಟು ದಿನಗಳವರೆಗೂ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಭಾ. ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.